ಘಟಾನ್ಘಟಿಗಳು ಬಿಜೆಪಿ ಸಿಎಂ ಮಾಡಿ ಎಲ್ಲ ಅಧಿಕಾರವನ್ನು ಕೊಟ್ಟಾಗ್ಲೂ ಟಿಕೆಟ್ ಕೊಟ್ಟಿಲ್ಲ ಅಂತ ಜಗದೀಶ್ ಶೆಟ್ಟರ್ ಪಾರ್ಟಿ ಬಿಟ್ಬಿಟ್ಟು ಕಾಂಗ್ರೆಸ್ ಹೋಗಿ ನಿಂತು ಸೋತ್ರು. ಆಗ ಈಗ MP ಆಗಿದ್ದಾರೆ ನಿಮ್ ಪಾರ್ಟಿಲಿ ಬಿಡಿ. ಆದ್ರೆ ನಿಮ್ಗೆ ಈ ಬೈ ಎಲೆಕ್ಷನ್ ಟಿಕೆಟ್ ಸಿಗ್ಲಿಲ್ಲ, ಆದ್ರೂ ಎಳ್ಳಷ್ಟು ಒಂದು ಕ್ಷಣವೂ ವಿಚಲಿತರಾಗದೆ ಅಜಯ್ ಕುಮಾರ್ ಗ್ರೌಂಡ್ ಅಲ್ಲಿ ಇದ್ದೀರಿ, ಪಾದರಸಗ ಇದ್ದಂಗೆ ಓಡಾಡ್ತಾ ಇದ್ದೀರಿ, ಮನ್ಮನೆ ಬಾಗ್ಲು ತಟ್ಟಿ ಓಟ್ ಕೇಳ್ತಾ ಇದ್ದೀರಿ, ನಾನೇ ಕ್ಯಾಂಡಿಡೇಟ್ ಓಟ್ ಹಾಕಿ ಬಿಜೆಪಿಗೆ ಅಂತಿದ್ದೀರಿ. ಹೇಗ್ ಸಾಧ್ಯ ಇವೆಲ್ಲ? ಸರ್, ನಮಗೆ ಯಡಿಯೂರಪ್ಪನವ್ರನ್ನ ನೆನೆಸ್ಕೊಳ್ತೀನಿ ನಾನು. ಯಾಕಂದ್ರೆ ಅವರು ಅವಾಗ ಇನ್ನು ಇಷ್ಟೆಲ್ಲ ಓಡಾಡಕ್ಕೆ ಫೆಸಿಲಿಟೀಸ್ ಇರಲಿಲ್ಲ. ಆ ಟೈಮಲ್ಲಿ ಸೈಕಲಲ್ಲಿ ಓಡಾಡಿ ಪಕ್ಷ ಕಟ್ಟಿದಂಥವ್ರು ಅವರು ನಮಗೊಂದು ಸ್ಫೂರ್ತಿ. ಅದಾದಮೇಲೆ ಮೋದಿಯವ್ರನ್ನ ನೆನೆಸ್ಕೊಳ್ತೀನಿ ನಾನು. ಮೋದಿಯವರು ದೇಶಕ್ಕೋಸ್ಕರ ಏನೇನು ಮಾಡ್ತಿದ್ದಾರೆ ಅಂತೇಳಿ. ನಾನು ಏನೋ ಒಂದು ಯಾವುದೋ ಒಂದು ಟಿಕೆಟ್ ಸಿಗಲಿಲ್ಲ ಅಂಥೇಳಿ ಇವ್ರನ್ನೆಲ್ಲ ನಾನು ಪ್ರೇರಣೆಯಾಗಿ ತಗೊಂಡು ಬೆಳೀತಾ ಇರ್ತಕ್ಕಂಥವ್ನು. ಆ ಒಂದು ಆಲೋಚನೆ ಹಿಡ್ಕೊಂಡು ನಾನು ಸಮಾಜಕ್ಕೆ ನನಗೆ ಅವಕಾಶ ಸಿಕ್ಕಾಗ ಯಾವುದೇ ಗ್ರಾಮದಿಂದ ಹಿಡಿದು ದೇಶದವರೆಗೂ ಇರ್ಬೋದು ಸೇವೆ ಮಾಡಬೇಕು ಅನ್ನೋ ಒಂದು ಆಲೋಚನೆ ಇಟ್ಕೊಂಡಿದ್ದೀನಿ. ಸರ್, ಪದವಿ, ಪುರಸ್ಕಾರಗಳು, ಅಧಿಕಾರ ಇದು ಯಾವುದು ಶಾಶ್ವತ ಅಲ್ಲ ಅಂತ ನಂಬಿರೋ ನಾನು. ಭಗವಂತ ಕೊಡಬೇಕು ಅಂದರೆ ಒಂದು ಮಾತಲ್ಲಿ ಹೇಳ್ತಾರೆ, ಚಾಪಡ್ ಮಾರ್ಕೆ ದೇತಾ ಅಂತೇಳಿ. ಅದನ್ನು ನಂಬಿರೋ ನಾನು. ಹಾಗಾಗಿ ಈ ಬಾರಿ ಬೇರೆಯವರಿಗೆ ಅಂದರೆ ಶ್ರೀನಿವಾಸ್ ದಾಸ್ಕರಿಪ್ಪನವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ನನಗೆ ಭಗವಂತನ ಆಶೀರ್ವಾದ ಸದ್ಯ ಇಲ್ಲ ಅಂತ ಅನ್ಕೊಳ್ತೀನಿ. ಕೊನೆ ತನಕ ಇಲ್ಲ ಅಂತ ಅನ್ಕೊಳ್ಳಲ್ಲ ನಾನು. ಮುಂದೊಂದು ದಿನ ಭಗವಂತ ಮನಸ್ಸು ಮಾಡಿದ್ರೆ, ಇನ್ನೊಂದು ಮಾತು ಹೇಳ್ತಾರೆ ಹಿರಿಯರು, 99 ಜನ ನನಗೆ ತುಳಿಯರಿದ್ರು ಕೂಡ ಆ ಭಗವಂತ ನನ್ನ ಒಂದು ಕಿರುಬೇಳು ಕೊಟ್ಟು ನಮ್ಮನ್ನ ಮೇಲೆ ಎತ್ಕೊಳ್ತಾನ ಅಂತೆ ಅಂತ ಹಿರಿಯರು ಹೇಳ್ತಾ ಇದ್ದುದನ್ನ ನಂಬಿರೋ ನಾನು. ಹಾಗಾಗಿ ನನ್ನ ಪಕ್ಷದ ವರಿಷ್ಠರು ಯಾವುದೋ ಒಂದು ಕಾರಣದಿಂದ ಇವತ್ತು ಶ್ರೀನಿವಾಸ್ ದಾಸ್ಕರಿಪ್ಪನವ್ರಿಗೆ ಕೊಟ್ಟಿರ್ಬೋದು ಟಿಕೆಟ್. ಆದರೆ ನನ್ನನ್ನು ವರಿಷ್ಠರು ಯಾವತ್ತೂ ಕೈ ಬಿಡಲ್ಲ ಅನ್ನೋ ಒಂದು ನಂಬಿಕೆ ನನಗಿದೆ. ಆ ನಂಬಿಕೆಯಿಂದ ನುಗ್ತಾ ಇದ್ದೀನಿ, ಗೆಲ್ಸ್ಕೊಂಡು ಬರ್ತೀನಿ, ಗುರಿ ಹಿಡ್ಕೊಂಡಿದ್ದೀನಿ, ವಿಧಾನಸೌಧಕ್ಕೆ ಕಳಿಸ್ತೀನಿ. ನೀವು ನಾನು ಗ್ರೌಂಡ್ ಅಲ್ಲಿ ನಿಮ್ಮ ಪ್ರಚಾರದ ವೈಖರಿ ಎಲ್ಲವನ್ನೂ ನೋಡ್ತೀರ ಅಜಯ್ ಕುಮಾರ್ ಅವರೇ. ನೀವೆಲ್ಲ ನಿಮ್ಮ ಅಣ್ಣನೋ ತಮ್ಮನೋ ಚುನಾವಣೆ ನಿಂತಂಗೆ ಅಖಾಡ ಕಿಳಿದು ಎಸ್ ಅಂತ ನುಗ್ತಾ ಇದ್ದೀರಿ. ನೀವಾಗ್ಲೇ ಒಂದ್ ಹೇಳಿದ್ರಿ, ಭಗವಂತ ನಮ್ಮನ್ನ ಕಾಯ್ತಾನೆ, ಭಗವಂತ ಒಂದು ಅವಕಾಶ ಕೊಡ್ತಾನೆ, ಕೊಟ್ರೆ ಹೆಂಗ್ ಕೊಡ್ತಾನೆ ಅಂದ್ರೆ ಆ ಮಟ್ಟಿಗೆ ದೊಡ್ಡ ಅವಕಾಶಗಳು ಕೊಡ್ತಾನೆ ಅಂತ ಹೇಳ್ತಾ ಇದ್ದೀನಿ. ಇನ್ನೊಂದು ಉದಾಹರಣೆ ಕೊಡ್ತೀನಿ. ಆಗ್ಲೇ ಜಗದೀಶ್ ಶೆಟ್ಟರ್ ಬಗ್ಗೆ ಮಾತಾಡಿದ್ದೆ. ಚುನಾವಣೆ MLA ಸೋತರು ಸಹ ವ್ಯಕ್ತಿಯನ್ನ MLC ಮಾಡಿ DCM ಮಾಡಿದ್ರು. ಲಕ್ಷ್ಮಣ್ ಸವದಿ ಅನ್ನೋ ವ್ಯಕ್ತಿಯನ್ನ ನಿಮ್ ಪಾರ್ಟಿನಲ್ಲಿ MLA ಟಿಕೆಟ್ ಕೊಡಲಿಲ್ಲ, ಮತ್ತೆ ಕಾಂಗ್ರೆಸ್ ಹೋಗಿ MLA ಆಗ್ಬಿಟ್ಟಿರ ತಣಿನಲ್ಲಿ. ಹಾಗಾಗಿ ದೊಡ್ಡ ದೊಡ್ಡ ನಾಯಕರುಗಳೇ ಅಧಿಕಾರ ಸಿಗದಿದ್ದಾಗ ಬೇಸರಗೊಂಡು ಪಾರ್ಟಿಗೆ ಗುಡ್ ಬೈ ಹೇಳಿದಂತ ಸನ್ನಿವೇಶಗಳು ಬಿಜೆಪಿಲಿ ಇದೆ. ಇಟ್ಸ್ ಒಬ್ಬ ಪಾರ್ಟಿ, ಎಲ್ಲಾ ಪಾರ್ಟಿಗೂ ನಿಯತ್ತಿನ ಕಾರ್ಯಕರ್ತರು ಬೇಕು, ನಿಯತ್ತಿನ ನಾಯಕರುಗಳು ಬೇಕು. ಸೊ ನಿಯತ್ತು ಅನ್ನೋ ವಿಷಯದಲ್ಲಿ, ಆ ಪಾರ್ಟಿ ಬಗ್ಗೆ ಪ್ರೀತಿ ಅನ್ನೋ ವಿಷಯದ ಆಲ್ ಪಾರ್ಟಿ ಎಲ್ಲರೂ ಇರಬೇಕು. ಬಟ್ ನಿಮ್ಗೂ ಅದೇ ಇದೆ, ಅಪ್ರಿಶಿಯೇಟ್ ಮಾಡ್ತೀನಿ. ಬಟ್ ಒಳಗಡೆ ನಿಮ್ಗೆ ಅಧಿಕಾರ ಮೊದಲ, ನಿಷ್ಠೆ ಮೊದಲ ಅಂತ? ನಿಷ್ಠೆ ಮೊದಲು. ನಿಷ್ಠೆ. ಈಗ ಹಿಂದಿನ ಅಂದ್ರೆ ಈ ಕೆಲವು ವರ್ಷಗಳ ಹಿಂದಿನ ರಾಜಕಾರಣ ಚುನಾವಣೆಗೂ ಈಗಿನ ರಾಜಕಾರಣ ಚುನಾವಣೆಗೂ ಸ್ವಲ್ಪ ಬದಲಾಗಿದೆ ಅಂತ ಅನ್ಕೊಳ್ತೀನಿ. ನಾವೆಲ್ಲ ಯೂತ್ಸ್ ಜೊತೆಗೆ ಬೆಳೆದಂಥವ್ರು. ನಮ್ಮ ದೇಶದಲ್ಲಿ ಏನ್ ನಡೀತಾ ಇದೆ ಅಂತೇಳಿ ತಕ್ಷಣ ನಾವು ಮೊಬೈಲಲ್ಲಿ ನೋಡ್ತೀವಿ. ಕಾಂಗ್ರೆಸ್ 1947ನೇ ಇಸ್ವಿನಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು. 48ನೇ ಇಸ್ವಿನಲ್ಲಿ ಜವಾಹರ್ಲಾಲ್ ನೆಹರು ಅವರು ಪ್ರಥಮ ಪ್ರಧಾನಮಂತ್ರಿ ಆದರು. ಅವ್ರು ಏನೇನ್ ಮಾಡಿದ್ರು? ಅಲ್ಲಿಂದ ಶುರು ಆಯ್ತು ಒಡೆದಾಳ ನೀತಿ ನಮ್ಮ ದೇಶದಲ್ಲಿ. ಇವತ್ತು ಪಾಪ ಸತ್ತು ಸ್ವರ್ಗ ಸೇರಿದ್ದಾರೆ. ಆದ್ರೆ ನಡೆದಿರೋದು, ನಾನು ಓದಿರೋದನ್ನ, ತಿಳ್ಕೊಂಡಿರೋದನ್ನ ನಾನು ಇವತ್ತು ಹೇಳಲೇಬೇಕು. ಒಡೆದಾಳ ನೀತಿ ಅನುಸರಿಸಿದ್ರು. ಅದಾದ್ಮೇಲೆ ಬಂದಂತ ಇಂದಿರಾ ಗಾಂಧಿನೂ ಅದೇ ಮಾಡಿದ್ರು. ಅದಾದ್ಮೇಲೆ ಬಂದಂತ ರಾಜೀವ್ ಗಾಂಧಿನೂ ಅದೇ ಮಾಡಿದ್ರು. ಮತ್ತೆ ರಬ್ಬರ್ ಸ್ಟಾಂಪ್ ತರ ದೊಡ್ಡ ದೊಡ್ಡ ಪ್ರಧಾನಮಂತ್ರಿಗಳೆಲ್ಲ ಆದ್ರಲ್ಲ, ಅವರೆಲ್ಲ ಏನ್ ಮಾಡಿದ್ರು? ಅವರು ಅದನ್ನ ಮುಂದುವರ್ಸ್ಕೊಂಡು ಬಂದ್ರು. ಇದಕ್ಕೆ ಕಡಿವಾಣ ಹಾಕ್ದಂಥವ್ರು ನರೇಂದ್ರ ಮೋದಿಜಿ, ನಮ್ಮ ನರೇಂದ್ರ ಮೋದಿಜಿ ಅವರು. ಹಾಗಾಗಿ ಹೆಮ್ಮೆ ಇದೆ ನನಗೆ ಅವ್ರ ಮೇಲೆ. ಇವತ್ತು ದೇಶ ಅಧೋಗತಿ ಪರಿಸ್ಥಿತಿ ಬಂದಿತ್ತು. ನಮ್ದು 10ನೇ ಸ್ಥಾನದಲ್ಲಿತ್ತು ಆರ್ಥಿಕವಾಗಿ, ಇವತ್ತು 3ನೇ ಸ್ಥಾನಕ್ಕೆ ಬಂದಿದೆ. ನಾನು ಕೆಲವೊಂದು ವಿಡಿಯೋಗಳನ್ನು ನೋಡ್ತೀನಿ. ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆದಾಗ
ಸೋನಿಯಾ ಗಾಂಧಿ ಅವರು ಮೊದಲೋಗಿ ಹೊರದೇಶದ ಪ್ರಧಾನಮಂತ್ರಿಗೆ ಸ್ವಾಗತ ಮಾಡ್ತಾ ಇದ್ರು. ಇವರೆಲ್ಲೋ ಮೂಲೆಯಲ್ಲಿ ನಿಂತ್ಕೊಳ್ತಾ ಇದ್ರು. ಇವ್ರು ನಮ್ಮ ದೇಶದ ಪ್ರಧಾನಮಂತ್ರಿಯನ್ನು ಕರೆದು ಪರಿಚಯ ಮಾಡಿಸ್ತಾ ಇದ್ರು. ಈ ಸ್ಥಿತಿ ಇತ್ತು ನಮ್ಮ ದೇಶ. ಇವತ್ತು ನರೇಂದ್ರ ಮೋದಿಜಿ ಅವರು ಹೊರದೇಶಕ್ಕೆ ಹೋದ್ರೆ ಮೋದಿ 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 ಅಂತೇಳಿ ಇಡೀ ದೇಶನೇ ಕೂಗ ನಿಟ್ಟಿನಲ್ಲಿ ಒಳ್ಳೆ ಕೆಲಸ ಮಾಡಿರ್ತಕ್ಕಂಥವ್ರು. ಇವತ್ತು ಭಾರತ ದೇಶಕ್ಕೆ ಇಷ್ಟೊಂದು ಗೌರವ ಬಂದಿದೆ ಅಂದ್ರೆ, ಇಷ್ಟೊಂದು ಘನತೆ ಹೆಚ್ಚಾಗಿದೆ ಅಂದ್ರೆ, ನಾನು ಹೊರದೇಶಕ್ಕೆ ಸಾಕಷ್ಟು ಹೋಗ್ತಿರ್ತೀನಿ. ಯು ಆರ್ ಇಂಡಿಯನ್ಸ್, ಓಕೆ ಓಕೆ ಅಂತೇಳಿ ಬಂದು ಹೆಮ್ಮೆಯಿಂದ ನಮ್ಮನ್ನ ಹಸ್ತಲಾಘವ ಮಾಡೋ ಅಂಥದನ್ನ ಅನುಭವಿಸಿದ್ದೀನಿ ನಾನು ವೈಯಕ್ತಿಕವಾಗಿ. ಅಂತ ಹೆಮ್ಮೆ ಪ್ರಧಾನಮಂತ್ರಿ ಕಟ್ಟಿದಂತ ಇರೋಂಥ ಪಕ್ಷ ಭಾರತೀಯ ಜನತಾ ಪಕ್ಷ. ಯಾವುದೋ ಒಂದು ಸಣ್ಣ ಟಿಕೆಟ್ ಕೊಡ್ಲಿಲ್ಲ ಅಂದ ತಕ್ಷಣನೇ ಪಕ್ಷಕ್ಕೆ ದ್ರೋಹ ಮಾಡೋ ಅಂತ ಮುಟ್ಟಾಳ ಕೆಲಸ ಮಾಡಬಾರ್ದು ಅಂತ ನನಗನ್ನಿಸ್ತು. ನೋಡಿ, ಏನೇ ಆಗ್ಬೇಕು ಅಂದ್ರೆ ನಾವೆಲ್ಲ ಭಗವಂತನ ನಂಬಿರೋರು, ನಾವು ದೈವವನ್ನು ನಂಬಿರ್ತಕ್ಕಂಥವ್ರು. ನಾವು ಭಗವಂತ ಯಾವ ಸಂದರ್ಭದಲ್ಲಿ ಮನುಷ್ಯನಿಗೆ ಏನೇನು ಕಿತ್ಕೊಳ್ತಾನೋ, ಏನೇನು ಕೊಡ್ತಾನೋ ಅದು ಅವನಿಗೆ ಗೊತ್ತು. ಇವತ್ತು ನನಗೆ ಮಧ್ಯಂತರ ಚುನಾವಣೆ, ಕಳೆದ ಚುನಾವಣೆ ಶಾಮನೂರು ಶಿವಶಂಕರಪ್ಪನವರು ಹಿರಿಯರು, ಅವ್ರ ಎದುರಿಗೆ ಸೆಣಸಾಡಿದ್ದೆ. 2 ವರ್ಷ 9 ತಿಂಗಳಾಗಿದೆ. ಅಜಯ್ ಕುಮಾರ್ಗೆ ಟಿಕೆಟ್ ಕೊಡಬೇಕು ಅಂತೇಳಿ ಭಾರತೀಯ ಜನತಾ ಪಕ್ಷದ ಕಾನೂನಲ್ಲೇನಿಲ್ವಲ್ಲ, ಯಾವುದು ಶಿಷ್ಟಾಚಾರ ಇಲ್ವಲ್ಲ, ಯಾವುದು ನಿಬಂಧನೆ ಇಲ್ವಲ್ಲ. ಸಂದರ್ಭಕ್ಕೆ ಅನುಗುಣವಾಗಿ ಯಾರು ಸೂಕ್ತವಾದ ಅಭ್ಯರ್ಥಿ, ಯಾರಿಗೆ ಕೊಟ್ರೆ ಪಕ್ಷಕ್ಕೆ ಗೌರವ ತರ್ತಾನೆ, ಯಾರಿಗೆ ಕೊಟ್ರೆ ಗೆಲ್ಲಬಹುದು, ಎಲ್ಲದನ್ನೂ ಕೂಡ ತುಲನೆ ಮಾಡಿ ಹಿರಿಯರು ಸಮ್ಮುಖದಲ್ಲಿ ಅವರು ಘೋಷಣೆ ಮಾಡಿದ್ದಾರೆ. ನಾನೊಬ್ಬ ಸಣ್ಣ ಕಾರ್ಯಕರ್ತ, ಮನೆಯನ್ನು ನಾನು ಕಾರ್ಪೊರೇಟರ್ ಆಗಿ ಮೇಯರ್ ಆಗಿರೋನು. ನನಗಿನ್ನೂ 52 ವರ್ಷ. ನಾನು ಹೇಳಿದ್ದೆ ಮೊನ್ನೆ ಒಂದು ದಿವಸ, ಭಗವಂತ ನನಗೆ ಆಯುಷ್ಯನ್ನ ಇನ್ನೂ 48 ವರ್ಷ ಕೊಡೋ ಅಂತ ಸಂದರ್ಭ ಬಂತು ಅಂದ್ರೆ ನಾನು ಇನ್ನೂ ಏನೇನಾಗ್ಬೋದು. ಹೌದ್ರಿ, ಒಂದು ಸೋಲಿಗೆನೆ ಹಿಂದೆ ಹೋಗ್ಬಾರ್ದು ಅನ್ನೋದು ನಾನು, ಒಂದು ಸೋಲಿಗೆ ಶರಣಾಗತನ ಆಗ್ಬಾರ್ದು ಅನ್ನೋದು ನಾನು, ಒಂದು ಸೋಲಿಗೆನೆ ನಮಗೆ ಪಕ್ಷ ಕೊಟ್ಟಿರ್ತಕ್ಕಂಥ ಗೌರವನ ತಿರಸ್ಕಾರ ಮಾಡಬಾರ್ದು ಅನ್ನೋದು ನಾನು. ನನ್ನನ್ನು ಮೇಯರ್ ಮಾಡಿದೆ ನಮ್ಮ ಭಾರತೀಯ ಜನತಾ ಪಕ್ಷ. 2 ಸರಿ ಕಾರ್ಪೊರೇಷನ್ ಟಿಕೆಟ್ ಕೊಟ್ಟಿದೆ, MLA ಟಿಕೆಟ್ ಕೊಟ್ಟಿದೆ. ಎಲ್ಲೋ ಬ್ರೆಡ್ ಮಾರ್ಕೊಂಡು, ಎಲ್ಲೋ ಆಟೋ ಹೊಡ್ಕೊಂಡು, ಎಲ್ಲೋ ಲಾಟ್ರಿ ಮಾರ್ಕೊಂಡು, ಹೆಂಗೋ ಜೀವನವನ್ನ ಕಟ್ಕೊಂಡು ಬಂದಿರೋ ನಾನು. ನನ್ನಂತವನ್ನ ಗುರುತಿಸಿ ಇವತ್ತು ಭಾರತೀಯ ಜನತಾ ಪಕ್ಷ ಇಂಥ ದೊಡ್ಡ ಸ್ಥಾನಮಾನಗಳನ್ನು ಕೊಟ್ಟಾಗ ಯಾವುದೋ ಒಂದು ಟಿಕೆಟ್ ಕೊಡ್ಲಿಲ್ಲ ಅಂದ ತಕ್ಷಣನೇ ಪಕ್ಷಕ್ಕೆ ವಿರುದ್ಧವಾಗಿ ನಾನು ನಡ್ಕೊಂಡ್ರೆ ಮೊದಲು ನನ್ನ ಮನಸ್ಸೊಪ್ಪಲ್ಲ, ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬರುತ್ತೆ. ಹಾಗಾಗಿ ಆ ಕ್ಷಣದಿಂದನೇ ನಾನು ತೀರ್ಮಾನ ಮಾಡಿದೆ, ಯಾರೋ ದೊಡ್ಡವರು ಏನೋ ಮಾಡಿರ್ಬೋದು, ಅವ್ರ ಬಗ್ಗೆ ಮಾತನಾಡೋ ಅಂತ ಒಂದು ದೊಡ್ಡ ವ್ಯಕ್ತಿ ನಾನಲ್ಲ. ನಂದನ್ನ ಮಾತ್ರ ನಾನು ಹೇಳಲಿಕ್ಕೆ ಬಯಸ್ತೀನಿ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.